ಪ್ರಸಾದ ಕೊಡೋದು ಅಜ್ಜಂದು ಕರಿಗಂಧ. ಹ್ಮ್. ಅದು ಕೆಲವು ಆಪರೇಷನ್ ಆಗುವಂತ ಕೇಸು ಕೂಡ ಆಪರೇಷನ್ ಆಗದೆ ಗುಣ ಆಗಿದೆ. ಹುಟ್ಟಿದರೆ ಕನ್ನಡ ನಾಡಲು ಹೆಬ್ಬೆಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಇವಾಗ ನಾನು ಅದಾದ ಕುಮಾರವರ ಯಾರು ಕುಮಾರ ಪರ್ವತ ಫಾಲ್ಸು ಅದೇನೋ ಇದ್ರಲ್ಲಿ ಗೂಗಲ್ ಮ್ಯಾಪ್ ತೋರಿಸ್ತಾ ಇತ್ತು. ಬಟ್ ಹಿಂದೆಗಡೆ ನೋಡಿ ಈ ಥರ ಇದೆ ಗೂಗಲ್ ಇದು ಯಾವ ಫಾಲ್ಸ್ ಇದು, ಸುಮ್ಮನೆ ತೊರೆ ಥರ ಹರ್ಕೊಂಡು ಹೋಗ್ತಾ ಇದೆ. ನಾನು ಸುಮ್ಮನೆ ಟೈಮ್ ಪಾಸ್ ಮಾಡ್ಬೇಕಲ್ಲ ಅಂತ ಹುಡ್ಕೊಂಡು ಬಂದೆ. ಬಟ್ ಸುಮ್ಮನೆ ಏನೋ ತೊರೆ ಥರ ಇದೆ. ಸ್ನೇಹಿತರೆ, ಇವಾಗ ಅದೇ ಕುಮಾರ ಪರ್ವತ ಫಾಲ್ಸ್ ಅಂತ ಇತ್ತಲ್ಲ, ಸೊ ಅದು ಈ ಕಡೆ ಕೆಳಗಡೆ ಬರ್ತಿರೋದು ಅಷ್ಟೇ. ಇದು ಸ್ವಲ್ಪ ಪುಟ್ಟು ಸೇತುವೆ ಥರ ಇದೆ, ಅದಕ್ಕೆ ಬಂದೆ. ನೋಡಿ ಈ ಥರ ಇದೆ ಗುರು. ಇವಾಗ ನಾನು ಕುಮಾರ ಪರ್ವತ ಫಾಲ್ಸ್ ಅಂತ ಇತ್ತಲ್ಲ, ಸೊ ಅಲ್ಲಿಗೆ ಹೋಗುವಂಥ ರೋಡಲ್ಲೇ ಒಂದು ಕೊರಗಜ್ಜನ ದೇವಸ್ಥಾನ ಸಿಗುತ್ತೆ. ಇದು ಸ್ವಾಮಿ ಕೊರಗಜ್ಜನ ಗುಡಿ. ಇಲ್ಲಿ ಬಂದ ಭಕ್ತಾದಿಗಳಿಗೆ ಅವರು ಬೇಡಿಕೊಂಡ ಹರಕೆ ಅಂದರೆ ಅವ್ರು ಏನು ಬೇಡಿಕೊಳ್ತಾರೆ ಅದು ಎಲ್ಲ ನೆರವೇರ್ತದೆ. ಅದು ಆದಮೇಲೆ ಅವರು ಭಕ್ತಿಯಿಂದ ಬೀಡ, ಚಕ್ಕುಲಿ, ಸಾರಾಯಿ, ಹೂವು, ಸಿಯಾಳ ಇದೆಲ್ಲ ಕೊಡ್ಬೋದು. ಎಷ್ಟು ವರ್ಷದಿಂದ ಇದೆ ಇದು ದೇವಸ್ಥಾನ? 25 ವರ್ಷದಿಂದ ಇದೆ. ಈಗ 4 ವರ್ಷದಿಂದ ಪುನಃ ಪ್ರತಿಷ್ಠೆ ಮಾಡಿ ನಾವು ಗುಡಿ ಕಟ್ಟಿದ್ದೇವೆ. ಮೊದಲು ಕಟ್ಟೆ ತರ ಇತ್ತು. ಈಗ ಪ್ರತಿ ದಿವಸ ಒಂದು 100ಕ್ಕಿಂತ ಜಾಸ್ತಿ ಜನ ಬಂದು ಇಲ್ಲಿ ಸೇವೆ ಮಾಡಿ ಕೊಟ್ಟು ಹೋಗ್ತಾರೆ. ಇದು ಟೈಮಿಂಗ್ಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಹೋಗ್ತಾರೆ? ಬೆಳಿಗ್ಗೆ 7:30 7:30 ಸಾಯಂಕಾಲ ಒಂದು 8:30ವರೆಗೆ ಇರ್ತದೆ. ಇಲ್ಲಿ ವಾರದಲ್ಲಿ ಒಬ್ರು ಇರ್ತೇವೆ ನಾವು ಪೂಜೆ ಮಾಡಲಿಕ್ಕೆ. ಬಂದವರಿಗೆ ಪ್ರಾರ್ಥನೆ ಮಾಡಿ ಅವರಿಗೆ ನಾವು ಪ್ರಸಾದ ಕೊಡ್ತೇವೆ. ಆ ಪ್ರಸಾದ ಸ್ವೀಕರಿಸಿ ಅವರ ಕಷ್ಟ ಎಲ್ಲ ಪರಿಹಾರ ಆಗ್ತದೆ. ಪರಿಹಾರ ಆದ್ಮೇಲೆ ಅವ್ರು ಬರ್ತಾರೆ ವಾಪಸ್. ಅಂತ ನಾವು ಅವರಿಗೆ ಪ್ರಸಾದ ಕೊಡೋದು ಅಜ್ಜಂದು ಕರಿಗಂಧ. ಅದು ಕೆಲವು ಆಪರೇಷನ್ ಆಗುವಂತ ಕೇಸು ಕೂಡ ಆಪರೇಷನ್ ಆಗದೆ ಗುಣ ಆಗಿದೆ.